ಎಸ್ ನೋಡಿ, ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಇಂಧನ ಇಲಾಖೆಯಲ್ಲಿ ಬಹಳಷ್ಟು ಗೊಂದಲಗಳು ಶುರುವಾಗಿದೆ. ಅದರಲ್ಲೂ ಕೂಡ ಇವತ್ತು ಸದನದಲ್ಲಿ ಇದೇ ವಿಚಾರ ಬಹಳ ಹೈಲೈಟ್ ಆಗಿ ಚರ್ಚೆ ಆಗಿದೆ. ಇಂಧನ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ರೀತಿಯಾಗಿ ಸಿಎಂ ಪುತ್ರ ಅಂದ್ರೆ ಯತೀಂದ್ರ ಅವರು ಇದರಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಆದ್ರೆ ಏನೇನ್ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಕೆಜೆ ಜಾರ್ಜ್ ಅವರಿಗೆ ಇನ್ಫಾರ್ಮೇಶನ್ ಇಲ್ಲ ಅನ್ನುವಂಥದ್ದು ಅವರ ಆರೋಪ. ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರನ ಹಸ್ತಕ್ಷೇಪ ಯಾಕೆ ಅನ್ನುವಂಥ ಪ್ರಶ್ನೆ. ಸಿಎಂ ಪುತ್ರನ ನಡೆಗೆ ತಮ್ಮ ಸ್ವಪಕ್ಷದಲ್ಲೇ ಅಸಮಾಧಾನ ಇಲ್ಲಿ ಗೊತ್ತಾಗ್ತದೆ. ಯತೀಂದ್ರ ಹಸ್ತಕ್ಷೇಪ ಹಿರಿಯ ನಾಯಕರಿಗೆ ಬೇಸರ ಮೂಡಿಸಿದ್ದ. ಸಿಎಂ ಪುತ್ರನ ವಿರುದ್ಧವೇ ಬೇಸರಗೊಂಡಿದ್ದಾರಾ ಕೆಜೆ ಜಾರ್ಜ್? ಇಂಧನ ಇಲಾಖೆಯ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಅವರಿಗೆ ಒಂದು ರೀತಿಯಾಗಿ ಅಸಮಾಧಾನ ಇಲ್ಲಿ ಆಗಿದೆ. ಕಾರಣ ಇಂಧನ ಇಲಾಖೆ ಅಧಿಕಾರಿ ಮೇಲೆ ಕ್ರಮಕ್ಕೆ ಮುಂದಾಗಿದ್ರ ಸಿಎಂ ಪುತ್ರ ಅನ್ನುವಂಥದ್ದು. ಕ್ರಮಕ್ಕೆ ಮುಂದಾಗಿರ್ಬೋದು ಅಥವಾ ವರ್ಗಾವಣೆನೇ ಆಗಿರ್ಬೋದು. ಅಂತಂದ್ರೆ ಅಧಿಕಾರಿಗಳ ವರ್ಗಾವಣೆ ಇರ್ಬೋದು ಅಥವಾ ಅವರ ವಿಚಾರದಲ್ಲಿ ಕ್ರಮ ಇರ್ಬೋದು. ವಿಶೇಷವಾಗಿ ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ ಅವರ ವಿರುದ್ಧ ಯಾವುದೋ ಕ್ರಮಕ್ಕೆ ಮುಂದಾಗಿದ್ರಂತೆ. ಅದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು. ಹಾಗಾಗಿ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತೇಳಿ ಕೆಜೆ ಜಾರ್ಜ್ ಅವರು ಹೇಳ್ತಾ ಇರುವಂಥದ್ದು. ಎಲ್ಲೋ ಒಂದು ರೀತಿಯಾಗಿ ಸಿಎಂ ಪುತ್ರ ಈ ನಡೆಗೆ ಕೆಜೆ ಜಾರ್ಜ್ ಅವರಿಗೆ ಬೇಸರ ಆಗಿದೆ. ಹಾಗಾಗಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಪತ್ರ ಕೂಡ ಸಲ್ಲಿಸಿದ್ರು ಅನ್ನೋ ಮಾಹಿತಿ ಇದೆ. ಆದ್ರೆ ಆ ರೀತಿ ಏನೂ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಂಧನ ಇಲಾಖೆಯಲ್ಲಿ ಸಿದ್ದು ಪುತ್ರನ ಹಸ್ತಕ್ಷೇಪ ಯಾಕೆ? ಪದೇ ಪದೇ ಸಂಕಷ್ಟ ತರ್ತಿದ್ಯಾ ಪುತ್ರ ವ್ಯಾಮೋಹ? ಸಿದ್ದರಾಮಯ್ಯ ಮೇಲೆ ಮುನಿದ್ರ ಆಪ್ತ ಸಚಿವರು ಸಿದ್ದರಾಮಯ್ಯಗೆ ರಾಜೀನಾಮೆ ಕೊಟ್ಟಿದ್ದಾರಾ ಕೆಜೆ ಜಾರ್ಜ್ ಅನ್ನುವಂಥ ಪ್ರಶ್ನೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ಮನವೊಲಿಸಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು. ಎಲ್ಲೋ ಕನ್ವಿನ್ಸ್ ಮಾಡಿದ್ದಾರಂತೆ ಕೆಜೆ ಜಾರ್ಜ್ ಅವರಿಗೆ. ಆ ರೀತಿ ಏನು ಇಲ್ಲ ಬಿಡಿ ಅಂತ ಹೇಳಿರಬಹುದು ಬಹುಶಃ. ಕಾರಣ ಏನು ಅಂತಂದ್ರೆ ಇವತ್ತು ಸದನದಲ್ಲಿ ಕೆಜೆ ಜಾರ್ಜ್ ಅವರು ಮಾತಾಡಿದಂತ ರೀತಿ ಹಾಗೆ ಇತ್ತು. ವಿಶೇಷವಾಗಿ ಸದನದಲ್ಲಿ ಹೇಗೆ ಶುರುವಾಯಿತು ಈ ಒಂದು ವಿಚಾರ ಅಂತಂದ್ರೆ, ಇಲ್ಲಿ ಬಿಜೆಪಿ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಈ ಒಂದು ವಿಚಾರವನ್ನ ಮಾತಾಡ್ತಾರೆ. ಅಂದ್ರೆ ಇಂಧನ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡ್ತಿದ್ದಾರಂತೆ, ಹೌದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ನೀವೇ ಉತ್ತರ ಕೊಡಿ ಸಚಿವರೇ ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಕೆಜೆ ಜಾರ್ಜ್ ಅವರು ಹೇಳ್ತಾರೆ, ಸದ್ಯಕ್ಕೆ ಆ ರೀತಿ ಏನೂ ಇಲ್ಲ, ನಾನು ಯಾವುದೇ ರಾಜೀನಾಮೆ ಕೊಟ್ಟಿಲ್ಲ, ಎಲ್ಲವೂ ಕೂಡ ಸುಳ್ಳು, ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಮತ್ತೊಂದು ಗೊತ್ತಾಗಿದ್ದು ಏನಂತಂದ್ರೆ, ಇಲ್ಲಿ ಬಹುಶಃ ಯತೀಂದ್ರ ಅವರು ಇದರಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇಂಧನ ಇಲಾಖೆಯಲ್ಲಿ ಯಾವುದೇ ಅಧಿಕಾರಿಗಳ ವರ್ಗಾವಣೆ ಅಥವಾ ಮತ್ತೊಂದು ಕ್ರಮ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇಂಧನ ಸಚಿವರಿಗೂ ಕೂಡ ಮಾಹಿತಿ ಕೊಡಬೇಕು, ಅವರ ಹತ್ರ ಕೂಡ ಡಿಸ್ಕಸ್ ಮಾಡಬೇಕಾಗುತ್ತೆ, ಚರ್ಚೆ ಮಾಡಬೇಕಾಗುತ್ತೆ. ಅದಾದ ನಂತರ ಅವ್ರ ತೀರ್ಮಾನಕ್ಕೆ ಬರಬೇಕು. ಆದ್ರೆ ಇಲ್ಲಿ ಯತೀಂದ್ರ ಅವರು ಆ ರೀತಿ ಏನೂ ಮಾಡಿಲ್ಲ. ಅವರೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ವರ್ಗಾವಣೆ ಮಾಡ್ಲಿಕ್ಕೆ, ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅವರೇ ಒಂದು ನೋಟಿಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಆದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಸದನದಲ್ಲಿ ಕೆಜೆ ಜಾರ್ಜ್ ರಾಜೀನಾಮೆ ವಿಚಾರ ಪ್ರಸ್ತಾಪ ಆಗಿದೆ. ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪದ ಬಗ್ಗೆ ಪ್ರಸ್ತಾಪ ಆಗಿದೆ. ಸ್ಪೀಕರ್ ಗಮನಕ್ಕೆ ತಂದಿರುವಂತಹ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಪ್ರಶ್ನೆಗೆ ಸಚಿವ ಜಾರ್ಜ್ ಪ್ರಶ್ನೆ ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ, ಸಂಪೂರ್ಣ ನಂಬಿಕೆಯನ್ನ ಇಟ್ಟಿದ್ದೀನಿ ಅಂತ ಹೇಳಿ ಇದೀಗ ಕೆಜೆ ಜಾರ್ಜ್ ಅವರು ಹೇಳಿರುವಂಥದ್ದು. ದಯವಿಟ್ಟು ನಾನು ಎಲ್ಲಿಯೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಸದನದಲ್ಲಿ ಇಂಧನ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ, ನಾನು ಯಾವುದೇ ರಾಜೀನಾಮೆ ಕೊಟ್ಟಿಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಇದೀಗ ಬಿಜೆಪಿಯವರ ಪ್ರಶ್ನೆಗೆ, ಬಿಜೆಪಿ ಶಾಸಕರ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರುವಂಥದ್ದು ಸುನೀಲ್ ಕುಮಾರ್. ಬಿಜೆಪಿ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಪ್ರಶ್ನೆ ಮಾಡಿದ್ರು, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಟಿವಿ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಇದು ಮುಗಿಸಿ ಇದು ಹೇಳ್ತೀನಿ ನಾನು. ಅದು ಫಸ್ಟ್ ಹೇಳ್ಬಿಡಿ, ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು. ಫಸ್ಟ್ ಇದು ಹೇಳ್ಬಿಡಿ, ಅಲ್ಲ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ಈಗ ಹೇಳ್ತೀನಿ. ದಿನಾಂಕ 29/1/26 3ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಕೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದೋ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ಟಿವಿಯಲ್ಲಿ ಬಂದಿದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ, ಒಂದ್ ನಿಮಿಷ.
ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸು, ಮಧ್ಯಾಹ್ನ ಒಂದು ನ್ಯೂಸು, ಸಾಯಂಕಾಲ ಒಂದು ನ್ಯೂಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಬಸವರಾಜ್, ನೋಡ್ತಾ ಇದೀವಿ ಇವತ್ತು ವಿಶೇಷವಾಗಿ ಇದೇ ಒಂದು ವಿಚಾರ ಬಹುಶಃ ಸದನದಲ್ಲಿ ಹೈಲೈಟ್ ಆಗಿತ್ತು ಅಂತ ಅನ್ಸುತ್ತೆ. ಇಂಧನ ಸಚಿವರು ಹಾಗೂ ಬಿಜೆಪಿಯವರು ಕೇಳಿದಂತ ಪ್ರಶ್ನೆ ಉತ್ತರ ಇದೇ ವಾಗ್ವಾದ ನಡೆದಿತ್ತು. ಹಾಗಾಗಿ ಇಲ್ಲಿ ಎಲ್ಲರಿಗೂ ಕೂಡ ಒಂದು ಕಾಮನ್ ಕ್ವೆಶನ್ ಬರುತ್ತೆ, ಒಂದು ಪ್ರಶ್ನೆ ಬರುತ್ತೆ. ಸಿಎಂ ಪುತ್ರ ಆಗಿರೋದ್ರಿಂದನೇ ಈ ರೀತಿಯಾದಂತ ಏನಾದ್ರೂ ಒಂದು ಕ್ರಮಕ್ಕೆ ಮುಂದಾಗಿದ್ರಾ ಅಂತಂದ್ರೆ, ಸಿಎಂ ಪುತ್ರ ಅಂತ ಹೇಳಿ ಅದನ್ನೇ ಏನಾದ್ರೂ ಮಿಸ್ಯೂಸು ಅಥವಾ ಅದನ್ನೇ ಏನಾದ್ರೂ ಇವರು ಅದೇ ವ್ಯಾಮೋಹದಿಂದ ಈ ರೀತಿಯಾದ ಕ್ರಮಕ್ಕೆ ಮುಂದಾಗಿದ್ರಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಹಾಗಾಗಿ ಏನಿದೆ ಹೆಚ್ಚಿನ ಮಾಹಿತಿ? ರೋಶಿನಿ, ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಕೇಳಿರ್ತಕ್ಕಂತಹ ಪ್ರಶ್ನೆ ಈಗ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಂದ್ರೆ ಮಾಧ್ಯಮಗಳಲ್ಲಿ ಎಲ್ಲ ಒಂದು ಕಡೆ ಏನು ಕೆ.ಜೆ. ಜಾರ್ಜ್ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ರು, ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪದಿಂದಾಗಿ ಅವರು ಅಸಮಾಧಾನಗೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅದಕ್ಕೆ ನೀವು ಕ್ಲಾರಿಟಿ ಕೊಡಬೇಕು ಅನ್ನುವಂಥದ್ದನ್ನ ವಿಧಾನಸಭೆಯಲ್ಲಿ ಸುನೀಲ್ ಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಕೆ.ಜೆ. ಜಾರ್ಜ್ ಅವರು ಕೂಡ ಸ್ಪಷ್ಟನೆ ಕೊಡ್ತಾರೆ. ಒಂದ್ ಕಡೆ ಆ ರೀತಿ ಯಾವುದೇ ರೀತಿ ನಾನು ರಾಜೀನಾಮೆ ಕೊಡೋಕೆ ಮುಂದಾಗಿಲ್ಲ, ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂತಹ ಸುದ್ದಿ, ಇದು ಊಹಾಪೋಹ ಸುದ್ದಿ ಅನ್ನುವಂಥದ್ದನ್ನು ಕೂಡ ಕೆ.ಜೆ. ಜಾರ್ಜ್ ಅವರು ಹೇಳ್ತಾರೆ. ಮತ್ತೆ ಸಿಎಂ ಅವರ ಮೇಲೆ ನಂಗೆ ನಂಬಿಕೆ ಇದೆ, ಅವ್ರ ಜೊತೆ ನಾವು ಯಾವತ್ತೂ ಕೂಡ ಇರ್ತೇವೆ ಅನ್ನುವಂತ ಮಾತನ್ನು ಕೂಡ ಕೆ.ಜೆ. ಜಾರ್ಜ್ ಅವರು ಹೇಳ್ತಾರೆ. ಆದ್ರೆ ರೋಶಿನಿ, ಒಂದು ಕಡೆ ಇಲ್ಲಿ ಕೆಪಿಟಿಸಿಎಲ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂತಹ ಪಂಕಜ್ ಕುಮಾರ್ ಪಾಂಡೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಈ ಒಂದು ಅಸಮಾಧಾನ ವ್ಯಕ್ತವಾಗಿದೆ ಅನ್ನುವಂಥದ್ದು ಕೂಡ ನಮಗೆ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಪಂಕಜ್ ಕುಮಾರ್ ಪಾಂಡೆ ಅವರು ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಭೆ ಕೂಡ ಕರೆದಿರ್ತಾರೆ. ಆ ಸಭೆಗೆ ಕೂಡ ಅವ್ರಿಗೂ ಕೂಡ ಆಹ್ವಾನ ಇರುತ್ತೆ, ಆದ್ರೆ ಆ ಸಭೆಗೆ ಗೈರಾಗಿರ್ತಾರೆ. ಹಾಗಾಗಿ ಒಂದ್ ಕಡೆ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಡ್ಲಾಗಿತ್ತು ಅನ್ನುವಂಥದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವ್ರಿಗೆ ಒಂದು ನೋಟಿಸ್ ಕೊಡ್ತಾರೆ, ಶಿಸ್ತು ಕ್ರಮ ಜರುಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರಂತೆ. ಆದ್ರೆ ಇದರ ನಡುವೆ ಅವರಿಗೆ ಅವ್ರನ್ನ ಒಂದು ಬೇರೆ ಕಡೆ ವರ್ಗಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅದರಲ್ಲಿ ಕೈವಾಡ ಇದೆ ಅನ್ನುವಂತಹ ಆರೋಪಗಳು ಕೂಡ ಒಂದಿಷ್ಟು ರಾಜಕೀಯವಾಗಿ ಕೂಡ ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಕೆ.ಜೆ. ಜಾರ್ಜ್ ಅವರಿಗೂ ಕೂಡ ಒಂದಿಷ್ಟು ಇರುಸು ಮುರುಸು ಉಂಟಾಗಿತ್ತು. ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡುವಂತದ್ದಾದ್ರೆ ನನಗೂ ಕೂಡ ನನ್ನ ಇಲಾಖೆಯ ಅಧಿಕಾರಿಯನ್ನ ವರ್ಗಾವಣೆ ಮಾಡೋದಾಗಿರ್ಬೋದು ಅಥವಾ ಅವರಿಗೆ ಒಂದು ನೋಟಿಸ್ ಕೊಡೋದಾಗಿರ್ಬೋದು ನನ್ನ ಒಂದು ಗಮನಕ್ಕೆ ತಂದು ಮಾಡ್ಬೇಕಾಗಿತ್ತು ಅನ್ನುವಂಥದ್ದು ಕೂಡ ಅವರ ಒಂದಿಷ್ಟು ಅಸಮಾಧಾನ ಇತ್ತು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಆದ್ರೆ ಅದನ್ನ ಕೆ.ಜೆ. ಜಾರ್ಜ್ ಅವರು ಒಪ್ಕೊಳ್ಳಕ್ಕೆ ಒಂದು ತಯಾರಿಲ್ಲ. ಆದ್ರೆ ಯಾವುದೇ ಈ ರೀತಿ ಗೊಂದಲ ಇಲ್ಲ, ನಾವೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಲೇ ಇದ್ದೇವೆ, ನಮ್ದು ಯಾವುದೇ ರೀತಿ ಅಸಮಾಧಾನ ಇಲ್ಲ, ನಾನು ರಾಜೀನಾಮೆ ಕೊಡಕ್ಕೂ ಕೂಡ ಮುಂದಾಗಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಆದ್ರೆ ಒಂದಿಷ್ಟು ನಮಗೆ ತಿಳಿದಿರತಕ್ಕಂತ ಮಾಹಿತಿ ಪ್ರಕಾರ ಏನು ಕೆಪಿಟಿಸಿಎಲ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಪಂಕಜ್ ಕುಮಾರ್ ಪಾಂಡೆ ಅವರ ವಿಚಾರದಲ್ಲೇ ಒಂದಿಷ್ಟು ಅಸಮಾಧಾನ ಎದ್ದಿತ್ತು. ಅದು ಒಂದಿಷ್ಟು ಸಿಎಂ ಸಿದ್ದರಾಮಯ್ಯ ಜೊತೆ ಕೂಡ ಚರ್ಚೆ ನಡೆಸಿ ಒಂದಿಷ್ಟು ಅದನ್ನ ಅಸಮಾಧಾನಗೊಂಡಿರ್ತಕ್ಕಂಥ ಕೆ.ಜೆ. ಜಾರ್ಜ್ ಅವರನ್ನು ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ರೋಶಿನಿ, ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.